ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. 3 ದಿನದಿಂದ ನೋವು ಪಟ್ಟಂತೆ ಎಲ್ಲ ನೋವು ಮಂಗಮಾಯವಾಯ್ತಲ್ಲ. ನಾನು ಮೊದಲೇ ಹೇಳಿದ್ದೆ ಕಂದ, ನಿನ್ನೆಗೆ ನಾನು ನಿನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ. ಅಷ್ಟೇ ಅಲ್ಲ, ಬಂದಂಥ ಕಷ್ಟಗಳು ಬಂದ ಹಾಗೆ ಹೊರಟು ಹೋಗುತ್ತದೆ ಹೊರತು ನಿನ್ನವರೆಗೂ ಬರೋದಿಲ್ಲ ಅಂತ. ಹಾಗೇ ಆಯ್ತಲ್ಲ, ಚಿಕ್ಕದೊಂದು ಪವಾಡ ಆಗುತ್ತದೆ ಅಂತ ವಾರದ ಹಿಂದೆಯೇ ಹೇಳಿದ್ದೆ. ಅದೂ ಆಯಿತು. ನಿನ್ನ ಕಣ್ಣ ಎದುರಿಗೆ ಎಲ್ಲವೂ ಆಯಿತು. ನೋಡು, ಏನೇ ಸಮಸ್ಯೆ ಬಂದ್ರೂ ಸ್ವಲ್ಪ ತಾಳ್ಮೆ ಇರಲಿ. ನೀನು ಎಲ್ಲರಿಗೂ ಒಂದು ಮಾತು ಹೇಳಿದ್ದೆ, ಎಲ್ಲದಕ್ಕೂ ಸಮಯ ಅಂತ ಇದೆ. ಆ ಟೈಮ್ನಲ್ಲಿ ಏನನ್ನು ಮಾತನಾಡದೆ ಸುಮ್ಮನೆದ್ರೆ ಆ ಟೈಮೇ ನಮಗೆ ಬುದ್ಧಿಯನ್ನು ಕಲಿಸುತ್ತದೆ ಅಂತ. ಹಾಗೆ ಆಯಿತಲ್ಲ ಕಂದ. ಇನ್ನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇದರಿಂದ ಯಾರಿಗೆ ಬುದ್ಧಿ ಬರಬೇಕು, ಯಾರಿಗೆ ತಿಳುವಳಿಕೆ ಬರಬೇಕು ಅವರಿಗೆ ಬಂದಾಗಿದೆ. ಹಾಗೆಯೇ ಮನೆಯಲ್ಲಿ ನಾನು ಸಾಕ್ಷಾತ್ವಾಗಿದ್ದೆ, ನನ್ನ ಅನುಭವನೂ ಕೂಡ ಆಗಿದೆ. ಇನ್ನು ಯೋಚನೆ ಮಾಡಬೇಡ. ಈಗಾಗಲೇ ತುಂಬ ಸಲ ನೀನು ತೋರಿಸಿದ್ದೇನೆ. ಆದ್ರೂ ಇಂಥ ಸಮಯ ಬಂದಾಗ ಧೃತಿಗೆಡಬೇಡ, ಕಣ್ಣೀರು ಹಾಕಬೇಡ. ನಿನ್ನ ಜೊತೆಯೇ ಸದಾಕಾಲ ನಾನಿದ್ದೇನೆ. ನಾನಿದ್ದು ನಿನ್ನ ಕೈ ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತೇನೆ. ಚಿಂತೆ ಮಾಡಬೇಡ ಕಂದ. ಇಲ್ಲಿ ನನ್ನದೊಂದು ಧ್ಯೇಯ ಇದೆ. ಈ ಭೂಮಿ ಮೇಲೆ ಬಂದವರು ಯಾವುದೇ ಜೀವಿಗಳೇ ಆಗಲಿ, ಒಂದು ಸಲ ದಾಂಪತ್ಯ ಅಥವಾ ಸಂಸಾರ ಅಥವಾ ಮದುವೆ ಅಂತ ಆದ ಮೇಲೆ ಅದನ್ನು ಬಿಟ್ಟು ಹೋಗುವಂಥ ಮಾತನಾಡಬಾರದೇ ಹೊರತು ಅದನ್ನು ಸರಿ ತೂಗಿಸಿಕೊಂಡು ಹೋಗುವಂಥದ್ದೇ ಆಗಬೇಕು. ಕಷ್ಟಗಳು ಬಂದೇ ಬರುತ್ತವೆ. ಕಷ್ಟಗಳು ಯಾವತ್ತೂ ನಮ್ಮ ಬೆನ್ನ ಹಿಂದೆಯೇ. ಅದನ್ನು ಎದುರಿಗೆ ನಿಂತು ಅದನ್ನು ಫೇಸ್ ಮಾಡಬೇಕು ಅಥವಾ ಎದುರಿಸಬೇಕೇ ಹೊರತು ಬೆನ್ನು ಕೊಟ್ಟು ಓಡಿ ಹೋಗಬಾರದು. ಇರಲಿ, ಇದೆಲ್ಲದರ ಒಂದು ಪರಿಣಾಮ ಮುಂದಿನ ಸುಖದಾಯಕವಾಗುತ್ತದೆ. ಈಗ ಹೇಗಿರಬೇಕು ಹೇಗಿಲ್ಲ ಅನ್ನೋ ಅನುಭವ ಆಗಿದೆ. ಈ ಅನುಭವದ ಆಧಾರ ಮೇಲೆ ಮುಂದಿನ ಜೀವನದಲ್ಲಿ ತುಂಬ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ. ನೀನು ನಿನ್ನ ಜೋಳಿಗೆಯನ್ನು ದೊಡ್ಡದು ಮಾಡಿಕೋಕಂದ, ಎಲ್ಲ ರೀತಿಯಿಂದಲೂ. ಹಾಗೆ ಮತ್ತೊಂದು ನಿನ್ನ ಬೇಡಿಕೆ ಇದೆ. ಸದ್ಯದರಲ್ಲಿ ಒಂದು ಕಲ್ಯಾಣವೂ ಆಗುತ್ತದೆ. ಆ ಕಲ್ಯಾಣಕ್ಕೆ ಮುಖ್ಯವಾದ ಪಾತ್ರಧಾರಿನೇ ನೀನು. ಚಿಂತೆ ಮಾಡಬೇಡ, ಅತ್ಯಂತ ಶೀಘ್ರದಲ್ಲೇ ಎಲ್ಲವೂ ಬಗೆಹರಿಯುತ್ತದೆ. ಹಾಗೆಯೇ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆವು, ಯಾವ ಸಂಬಂಧ ಸರಿ ಇಲ್ಲ ಅಂತ ಯೋಚನೆ ಅದು ಕೂಡ ಸಂಬಂಧ ಸರಿಯಾಗುವಂಥ ಎಲ್ಲ ಹಂತವೂ ಎಲ್ಲ ಶುಭ ಸೂಚನೆಯೂ ಬಂದಾಗಿದೆ. ಇಂದು 2 ಮುಂಗುಸಿಯನ್ನು ನೋಡಿದೀಯಾ. ಚಿಂತೆ ಮಾಡಬೇಡ. ಎಲ್ಲರಿಗೂ ಕಾಣೋದಿಲ್ಲ ಸಹಜವಾಗಿ, ಆದರೆ ಕಂಡಾಗ ಮಾತ್ರ ಮರೆಯದೆ ಓಂ ನಮೋ ನಾರಾಯಣ ಅಂತ ಹೇಳುತ್ತಾ ಬಾ. ಕಡೆ ಪಕ್ಷ ನಮಸ್ಕಾರ ಮಾಡಿ ನಾರಾಯಣ ನಾರಾಯಣ ಅಂತ ಹೇಳುತ್ತಾ ಬಾ. ಅದ್ಭುತವಾದ ಫಲಗಳು. ನಿನ್ನೆ ನೀನು ಅಂದಿದ್ದೆ, ಇಷ್ಟೊಂದು ಕಷ್ಟ ಬಾಬಾ, ಇಷ್ಟೆಲ್ಲ ಕಷ್ಟದ ನಡುವೆ ರತ್ನ ಪಕ್ಷಿಯನ್ನು ನೋಡಿದೆ, ಎಲ್ಲೋ ಒಂದು ಕಡೆ ಮಿಂಚಿನ ಹಾಗೆ ಸಮಸ್ಯೆಗಳು ಬಗೆಹರಿಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ. ಖಂಡಿತವಾಗ್ಲೂ ಹೌದು. ನಿನಗೆ ಧೈರ್ಯ ಕೊಡಲೆಂದೇ, ನಿನಗೆ ಶಾಂತ ಕೊಡಲೆಂದೇ ನಾನು ಆ ರೀತಿ ನಿನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡಿದ್ದೇನೆ. ಚಿಂತೆ ಮಾಡಬೇಡ. ಅದ್ಭುತವಾದ ದಿನಗಳು ಮುಂದೆ ಇದೆ. ಅದ್ಭುತವಾದ ಕಾರ್ಯಗಳು ನಿನ್ನಿಂದ ಸಾಧಿಸಲ್ಪಡು. ಎಲ್ಲವೂ ಸಿದ್ಧವಾಗಿದೆ. ಯಾರ ಹತ್ರ ನೀನು ತಲೆಬಾಗಿ ನಿಲ್ಲಬೇಕಾದಂಥ ಪ್ರಸಂಗ ಹಿಂದೆ ಇತ್ತು, ಈಗ ಹಾಗಿಲ್ಲ. ಎಲ್ಲವೂ ಒಳ್ಳೆ ರೀತಿಯಿಂದಲೇ ಇದೆ. ಹಾಗೆ ಬ್ಯಾಂಕಿನ ವ್ಯವಹಾರ ಬೇಗ ಮುಗಿಸಿಕೊ. ಮುಂದಿನ ದಿನಗಳಲ್ಲಿ ಅದರ ಲಾಭವಿದೆ. ಅಷ್ಟೇ ಅಲ್ಲ, ಮನೆ ಖರೀದಿ ಮಾಡಬೇಕೆಂದು ಯೋಚನೆ ಮಾಡಿದ್ದೀಯಲ್ವಾ. ಸದ್ಯದರಲ್ಲೇ ಮನೆ ಖರೀದಿ ಆಗುತ್ತದೆ. ಆದರೆ ಈ 1 ತಿಂಗಳು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಡ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಅನ್ನದಾನ ಮಾಡು. ಎಷ್ಟರ ಮಟ್ಟಿಗೆ ಅನ್ನದಾನ ಅಂದರೆ, ನೀನು ಪ್ರತಿದಿನ ಸ್ನಾನ ಪೂಜೆಯನ್ನು ಮಾಡುತ್ತೀಯಲ್ಲ. ಹಾಗೆಯೇ ಪ್ರತಿದಿನವೂ ನಿನ್ನ ಕೈಲಾದ ಒಂದೇ ಒಂದು ತುತ್ತನ್ನು ಯಾರಿಗಾದರೂ ದಾನ ಕೊಡೋದನ್ನು ಮಾಡು. ನೀನು ಸ್ನಾನ ಮಾಡದಿದ್ದಾಗ ಎಷ್ಟನ್ನು ತಳಮಳಗೊಳ್ಳುತ್ತೀಯೋ ಹಾಗೆ ಆಗಬೇಕು. ಇವತ್ತು ಅನ್ನದಾನ ಕೊಡಲಿಲ್ಲ ಅಂತ ಹಾಗೆ ಮಾಡುತ್ತಾ ಬಾ. ಬರೆದಿಟ್ಟುಕೋ. ನೀನು ಇದ್ದಂಥ ಈ ವರ್ಷವನ್ನು, ಹಾಗೆ ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷವನ್ನು ನೋಡು ಯಾವ ರೀತಿ ಬದಲಾವಣೆ ಆಗುತ್ತದೆ ಅಂತ. ಅನ್ನದಾನದಿಂದ ನಿನ್ನ ಕಷ್ಟಗಳೆಲ್ಲವೂ ಬಗೆಹರುತ್ತವೆ. ಏನು ಮಾಡದೇ ಇದ್ದರೂ ಕೇವಲ ಒಂದು ಬಿಸ್ಕತ್ ಪ್ಯಾಕನ್ನಾದರೂ ಯಾರಿಗಾದರೂ ಕೊಡುತ್ತಾ ಬಾ. ಅದರ ಪ್ರಭಾವ ನೋಡು. ಆಗದಿರುವ ಕೆಲಸ, ನಿಂತು ಹೋದ ಕೆಲಸ, ಹಾಗೆಯೇ ಮುಂದೆ ಆಗುವಂಥ ಒಳ್ಳೆಯ ಕೆಲಸಗಳೆಲ್ಲವೂ
ಒಂದೊಂದಾಗಿ ಆಗುತ್ತಾ ಬರುತ್ತವೆ. ಹಾಗೆ ಮನೆಯಲ್ಲಿ ಕೂಡ ಶಾಂತಿ ನೆಮ್ಮದಿ ಇಲ್ಲ ಅನ್ನೋತಿಲ್ಲ, ಇದನ್ನು ಮಾಡು ಕಂದ, ಖಂಡಿತವಾಗಲೂ ಬರುತ್ತದೆ. ಇಂದು ಒಳ್ಳೆ ಸುದ್ದಿ ಇದೆ, ಅನುಭವಿಸು, ಖುಷಿಯಿಂದ ಇರು, ನೆಮ್ಮದಿ